ಸರಿ. ನನ್ನ ಜೊತೆ ಇವತ್ತು ರಸ್ತೆ ಸಂಚಾರ ಮತ್ತು ಸುರಕ್ಷತೆ ವಿಭಾಗದಲ್ಲಿ ಎಡಿಜಿಪಿ ಆಗಿರುವಂತಹ ಹಾಗೇನೆ ಟ್ರೈನಿಂಗ್ ವಿಭಾಗದಲ್ಲಿ ಎಡಿಜಿಪಿ ಆಗಿರುವಂತಹ IPS ಅಲೋಕ್ ಕುಮಾರ್ ಅವರಿದ್ದಾರೆ. ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ. ಈಗ ನಾವು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ಅಂದ್ರೆ ಈ ಒಂದು ಹೈವೇ ಅಲ್ಲಿ ಹೋಗ್ತಾ ಇದ್ವಿ. ಈ ಸಂಚಾರ ಸಾಕಷ್ಟು ಬಾರಿ ಇವ್ರು ಮಾಡಿರ್ತಾರೆ, ಅಲ್ಲಿ ಹೇಗಿರುತ್ತೆ ಏನು ಅಂತ ಹೇಳಿ. ಸರ್, ಈ ಒಂದು ವೇ ಅಲ್ಲಿ ತುಂಬಾ ಸಲ ಹೋಗಿರ್ತೀರಾ ನೀವು? ಯಾಕಂದ್ರೆ ಇಲ್ಲಿ ಸಾಕಷ್ಟು ಬಾರಿ ಏನೇನು ಆಗಿದೆ ಅನ್ನೋದನ್ನ ನೀವು ಪ್ರತ್ಯಕ್ಷವಾಗಿ ನೋಡಿದಿರಾ. ಆಲ್ಮೋಸ್ಟ್ ಎಷ್ಟು ಬಾರಿ ಇಲ್ಲಿ ಪ್ರಯಾಣ ಮಾಡಿದ್ದೀರಿ ಸರ್ ಈ ವೇ ಅಲ್ಲಿ? ನಾನು ಅನಿಸ್ದೆ 25 ಸರ್ತಿ ನಾನು ಬಹಳ ಸರ್ತಿ ನಾನು ಔಚಕವಾಗಿ ಕೂಡ ನಾನು ಬಂದಿದ್ದೇನೆ ಇಲ್ಲಿ. ಸುಮ್ಮನೆ ಯಾರಿಗೆ ಹೇಳ್ದೆ, ನಮ್ಮ ಅಧಿಕಾರಿಗಳಿಗೆ ಹೇಳ್ದೆ ನೋಡಕ್ಕೆ ಯಾವ ರೀತಿ ವೆಹಿಕಲ್ದು ಮೂವ್ಮೆಂಟ್ ಇದೆ, ಲೇನ್ ವೈಲೇಷನ್ ಹಾಗೆ ಮಾಡ್ತಾ ಇದ್ದಾರೆ, ಓವರ್ ಸ್ಪೀಡಿಂಗ್ ಹಾಗೆ ಇದೆ, ಮತ್ತೆ ಅದ್ರ ಬಗ್ಗೆ ಚೆಕ್ ಮಾಡ್ಲಿಕ್ಕೆ ನಮ್ಮವರು ಏನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಡ ನಾನು 7-8 ಸರ್ತಿ ನಾನು ಬಂದಿದ್ದೇನೆ ಔಚಕ್ಕಾಗಿ ನಿರೀಕ್ಷಣೆ ಮಾಡ್ಲಿಕ್ಕೆ. ಆ ನಂತರ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಅದು ಕೂಡ 10-12 ಸರ್ತಿ ಬಂದಿದ್ದೇನೆ. ಈ ಕ್ಯಾಮ್ರಾ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅದನ್ನು ವೀಕ್ಷಣೆ ಮಾಡ್ಲಿಕ್ಕೆ. ಮತ್ತೆ ಫಸ್ಟ್ ಟೈಮ್ ನಾವು ಬಂದಿದ್ದೀವಿ ಜುಲೈ 2023ನೇ ಇಸ್ವಿಲಿ. ಜನರದು ಏನೇನು ಸಮಸ್ಯೆ ಇದೆ, ಅವ್ರಿಗೆ ಫುಟ್ ಓವರ್ ಬ್ರಿಡ್ಜ್ ಬೇಕು, ಅಂಡರ್ ಪಾಸ್ ಬೇಕು, ಬೇರೆ ಬೇರೆ ಸಮಸ್ಯೆ ಅವ್ರಿಗೆ ಏನಿದೆ ಅದು ತಿಳ್ಕೊಳಕ್ಕೆ. ಸೊ ಸಾಕಷ್ಟು ಸರ್ತಿ ನಾನು ಈ ರೋಡ್ ಮೇಲೆ ಇದು ಪ್ರಯಾಣ ಮಾಡಿದ್ದೇನೆ. ಮತ್ತೆ ಆಸ್ ADG ಲಾ ಅಂಡ್ ಆರ್ಡರ್ ಕೂಡ ನಾನು ಪ್ರಯಾಣ ಮಾಡಿದ್ದೇನೆ ಈ ರೋಡ್ ಮೇಲೆ. ಆ ಟೈಮ್ ಪೂರ್ತಿ ಇದು ಆಗಿರ್ಲಿಲ್ಲ. ಇಂಡ್ವಾಲ್ ಹತ್ರ ಅಲ್ಲಿ ರೋಡ್ ಬ್ಲಾಕ್ ಇತ್ತು. ಸೊ ಇಲ್ಲಿಂದ ಇಂಡ್ವಾಲ್ ವರೆಗೆ ನಾವು ಹೋಗ್ತಿದ್ವಿ, ಆನಂತರ ನಾವು ಸರ್ವಿಸ್ ರೋಡ್ ನಲ್ಲಿ ಹೋಗ್ತಿದ್ವಿ. ಓಕೆ ಸರ್, ಈಗಾಗಲೇ ವೆಹಿಕಲ್ ಗಳ ಸ್ಪೀಡ್ ಲಿಮಿಟ್ ಗಳು ಕೂಡ ಇಲ್ಲಿ ಅಲ್ಲಲ್ಲಿ ಕಾಣಿಸುತ್ತೆ. ಆಲ್ಮೋಸ್ಟ್ ಒಂದು 10 ಪ್ಲೇಸ್ ಗಳಲ್ಲಿ ಆಲ್ಮೋಸ್ಟ್ ನೀವು ಹಾಕಿದ್ರಿ ಅಂತ ಅನ್ಕೊಳ್ತೀನಿ ಕ್ಯಾಮ್ರಾಗಳಾಗಿರ್ಬೋದು. ಈ ಒಂದು ಆಲೋಚನೆ ಹೇಗ್ ಬಂತು ಸರ್? ಯಾಕಂದ್ರೆ ನೀವು ಆಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಹೋಗ್ತಾರೆ, ಆಮೇಲೆ ಮತ್ತೆ ಸ್ಲೋ ಮಾಡ್ತಾರೆ. ಆ ತರದ ಒಂದು ಆಲೋಚನೆ ಹೇಗ್ ಬಂತು? ನೋಡಿ, ಈಗ ತಿರುಪತಿನಲ್ಲಿ ತಿರುಮಲ ಹಿಲ್ಸ್ ಇದೆ, ಅಲ್ಲಿ ಒಂದು ಸೆಕ್ಷನಲ್ ಸ್ಪೀಡ್ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಮೇಲೆಯಿಂದ ಕೆಳಗಡೆ ಬರೋದು ಮಾತ್ರ ಒಂದೇ ದಾರಿ ಇದೆ. ಮತ್ತೆ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು, ಮೇಲ್ಗಡೆಯಿಂದ ಕೆಳಗಡೆ ಬರೋದು, ಅದು ಮತ್ತೆ 25 ಕಿಲೋಮೀಟರ್ 20 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಅಲ್ಲಿ ಒಂದು ಸೆಕ್ಷನಲ್ ಸ್ಪೀಡ್ ಅವರು ಸಿಸ್ಟಮ್ ಅವರು ಮಾಡ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿ ಇಷ್ಟೇ ನಿಮಿಷಕ್ಕೆ ಬರಬೇಕು, ಆಕಿಂದ ಮುಂಚೆ ಬಂದ್ರೆ ಅವ್ರಿಗೆ ಫೈನ್ ಹಾಕ್ಬಿಡ್ತಾರೆ. ಇದು ನಮ್ಗೆ ಗೊತ್ತಿತ್ತು. ಇದು ಆದ್ರೆ ನಮ್ಗೆ ಗೊತ್ತಾಯ್ತು ಇದು ಒಂದು ದೊಡ್ಡ ಸ್ಟ್ರೆಚ್ ಇದೆ, ಇಲ್ಲಿ ಬಹಳಷ್ಟು ಎಕ್ಸಿಟ್ ಮತ್ತೆ ಎಂಟ್ರಿ ಪಾಯಿಂಟ್ಸ್ ಕೂಡ ಇವೆ. ಸೊ ಈಗ ಏನ್ ಮಾಡೋಣ, ಸೊ ನಾವು ಬೇರೆ ಬೇರೆ ಇದು ಕ್ಯಾಮ್ರಾದು ಗ್ಯಾಪ್ ಏನಿದೆ ಆ ಗ್ಯಾಪ್ ನಲ್ಲಿ ಕೂಡ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋದು ಒಂದು ಸಿಸ್ಟಮ್ ನಾವು ಮಾಡ್ಬೇಕಾಗತ್ತೆ. ಅದು ಮಾಡದೇ ಇದ್ರೆ ಇಲ್ಲಿ ಒಂದು ನಮ್ಮ ಇಂಡಿಯನ್ಸ್ ಒಂದು ಮೆಂಟಾಲಿಟಿ ಇದೆ, ನೀವೊಂದು ಸಿಸ್ಟಮ್ ಮಾಡಿದ್ರೆ ಕೌಂಟರ್ ಹೇಗೆ ಮಾಡ್ಬೇಕು ಅವರು ಒಂದು ಆಲೋಚನೆ ಮಾಡ್ತಾರೆ. ಇದು ಬಹಳ ಸರ್ವೇ ಸಾಮಾನ್ಯ ಇದೆ ಇಲ್ಲಿ ಕೂಡ ಅದೇ. ನೀವೊಂದು ಕ್ಯಾಮ್ರಾ ಹಾಕಿದರೆ ಆಂತರ ಈಗ ಜನ ರಡಾರ್ ಬಾಟ್ ಹಾಕ್ಬಿಡ್ತಾರೆ. ಮತ್ತೆ ಯಾರು ಬಹಳ ಕಾಯಮಾಗಿ ಮೇಲಿಂದ ಮೇಲೆ ಪ್ರಯಾಣ ಮಾಡ್ತಾರೆ ಮೈಸೂರಿಗೆ ಅಥವಾ ಮೈಸೂರಿಂದ ಬ್ಯಾಂಗ್ಳೂರ್ಗೆ, ಅವ್ರಿಗೆ ಗೊತ್ತಿರೋದಕ್ಕೆ ಇದು ಯಾವ ಸ್ಪಾಟ್ ನಲ್ಲಿ ಕ್ಯಾಮ್ರಾ ಇದೆ ಅವ್ರಿಗೆ ಗೊತ್ತಿರುತ್ತೆ, ಅಲ್ಲಿ ಅವರು ಸ್ಲೋ ಮಾಡ್ತಾರೆ, ಆ ನಂತರ ಮತ್ತೆ ಫಾಸ್ಟ್ ಹೋಗ್ತಾರೆ. ಸೊ ನಮ್ದು ಉದ್ದೇಶ ಏನಿದೆ ಅದು ಮತ್ತೆ ಯಶಸ್ವಿ ಆಗಲ್ಲ. ಅದಕ್ಕಾಗಿ ಇದು ಸೆಕ್ಷನಲ್ ಸ್ಪೀಡ್ ಸಿಸ್ಟಮ್ದು ಒಂದು ಕಾನ್ಸೆಪ್ಟ್ ಏನಿದೆ, ನಾವು ಸ್ಪಾಟ್ ಸ್ಪೀಡ್ ಕೂಡ ಇಟ್ಕೊಳ್ಬೇಕು, ಸೆಕ್ಷನಲ್ ಸ್ಪೀಡ್ ಕೂಡ ಇಟ್ಕೊಳ್ಬೇಕು. ಅದು ಎರಡು ಇದು ನಾವು ಮಾಡಿದರೆ ಇನ್ನೂ ಬಿಗಿ ಆಗ್ತಾರೆ ಜನ. ಮತ್ತೆ ಮೇನ್ ಉದ್ದೇಶ ಇದೆ ನೋಡಿ, ಅಪಘಾತಗಳು ಕಮ್ಮಿ ಆಗ್ಬೇಕು. ಆದ್ರೂ ಸರ್ ನಿಮ್ಮ ಮೇಲೆ ಒಂದು ಆರೋಪ ಇದೆ ಜನರದ್ದು, ನಮ್ಗೆ ಇಲ್ಲಿ ಟೋಲ್ ಅನ್ನ ತಗೊಂಡು ನಾವು ಸ್ಪೀಡ್ ಹೋಗ್ಬೇಕು ಅಂತ ಹೇಳಿದ್ರು, ಈಗ ನೋಡಿದ್ರೆ ಇವರು ಈ ತರ ಸ್ಪೀಡ್ ಬ್ರೇಕರ್ ಹಾಕಿ ಸ್ಲೋ ಮಾಡ್ತಿದ್ದಾರೆ ಅಂತ ಹೇಳಿ. ಬಟ್ ನಿಮ್ಮಲ್ಲಿ ಜೀವಗಳನ್ನ ಉಳಿಸಿದ ಸಾರ್ಥಕತೆ ಅನಿಸ್ತಿದ್ಯಾ ಸರ್? ಹೇಗೆ ನೋಡಿ, 15 ನಿಮಿಷ ನೀವು ಹೆಚ್ಚು ಪ್ರಯಾಣದ ಸಮಯ ತಗೊಂಡ್ರೆ ನಿಮ್ಗೆ ಇದು ಆಗಿದ್ರೆ ಅದು ನಮ್ಮ ಪ್ರಕಾರ ಏನು ತಪ್ಪೇನಿಲ್ಲ. ಅದು ಜನರದು ಬದುಕು ಏನಿದೆ ಅದು ಬಹಳ ಜೀವ ಬಹಳ ಮುಖ್ಯ ಇದೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಜನರದ್ದು ಮಾತ್ರ ಜೀವ ಇಲ್ಲ, ಜನ ಬದುಕಿದ್ರು ಕೂಡ ಅವ್ರದ್ದು ಇದು ಕಾಲಿರಲ್ಲ, ಇದು ಕೈ ಇರಲ್ಲ, ಅವ್ರಿಗೆ ಏನಾದ್ರು ಇಂಪ್ಯೂಟ್ ಆಗಿ ಬರುತ್ತೆ. ಅದು ಆಗಿದ್ರೆ ಇನ್ನೂ ಬದುಕು ಏನಿದೆ ಅವ್ರಿಗೆ ಕಷ್ಟದ ಬದುಕು ಆಗಿ ಬರುತ್ತೆ. ಸೊ ನಾವು ಯಾರಿಗೆ ಇದು ಅವ್ರದ್ದು ಫ್ಯಾಮಿಲಿನಲ್ಲಿ, ಅವ್ರದ್ದು ಕುಟುಂಬದಲ್ಲಿ ಅಥವಾ ಅವ್ರದ್ದು ಸ್ನೇಹಿತಗಳಲ್ಲಿ ಈ ರೀತಿ ಘಟನೆ ಆಗದೆ ಇದ್ರೆ ಯಾರಿಗೆ ಅನುಭವ ಇಲ್ಲ, ಅವ್ರಿಗೆ ಅನಿಸೋದಿಲ್ಲ ರೋಡ್ ಆಕ್ಸಿಡೆಂಟ್ ಏನಾಗಲ್ಲ, ನಾವು 150ಕ್ಕೆ ಹೋಗೋಣ, ನಾವು 120ಕ್ಕೆ ಹೋಗೋಣ. ಆದ್ರೆ ಯಾವ ಫ್ಯಾಮಿಲಿ ಇದು ಆಗಿರ್ತದೆ ಅವರು ತುಂಬಾ ಗಂಭೀರವಾಗಿ ತಗೊಳ್ತಾರೆ. ಮತ್ತೆ ಅವ್ರಿಗೆ ನೀವು ಮಾತಾಡಿ ಅವ್ರದ್ದೊಂದು ತುಂಬಾ ಬೇರೆ ಟೈಪ್ ಪರ್ಸ್ಪೆಕ್ಟಿವ್ ಇರುತ್ತೆ. ನಾನು ನೋಡಿದ್ದೇನೆ ಬಹಳಷ್ಟು ಅಧಿಕಾರಿಗಳು ಅವ್ರದ್ದು ರಿಲೇಟಿವ್ಸ್ ಸತ್ತಿದ್ರು, ಮತ್ತೆ ಅವರೇ ಹೇಳ್ತಾ ಇದ್ರು, ಸರ್ ಇದು ಬಹಳ ಒಳ್ಳೆ ಕೆಲಸ ಸರ್, ಅದು ನಮ್ಮ ಭಾವ ತೀರ್ ಹೋದ್ರು, ಈಗ ನಮ್ಮ ಫ್ಯಾಮಿಲಿ ನೋಡಿ, ನಮ್ಮ ಸಿಸ್ಟರ್ ಈಗ ಇದು ಫುಲ್ ಫ್ಯಾಮಿಲಿನ ಡಿಸ್ಟರ್ಬ್ ಆಗ್ಬಿಟ್ಟಿದೆ. ಮತ್ತೆ ರಸ್ತೆ ಅಪಘಾತ ಏನಿದೆ ಹೆಚ್ಚಾಗಿ 2/3 ಜನ ಏನ್ ಸಾಯ್ತಾರೆ ಅಪಘಾತಗಳಲ್ಲಿ, ಅವರು ವರ್ಕಿಂಗ್ ಏಜ್ ಗ್ರೂಪ್ನವರು ಇರ್ತಾರೆ, ಅವರು ಬ್ರೇಡ್ ವಿನ್ನರ್ಸ್ ಇರ್ತಾರೆ, ಬ್ರೇಡ್ ಅರ್ನರ್ಸ್ ಇರ್ತಾರೆ ಫ್ಯಾಮಿಲಿದು. ಅವರು ಯಾಕೆಂದ್ರೆ 2 ವೀಲರ್ ಮೇಲೆ ಹೋಗೋವರು, ಬೇರೆ ಪ್ರಯಾಣ ಮಾಡೋರು, ಅವರು ಎಲ್ಲ ಮೂವ್ಮೆಂಟ್ ಯಾರ್ದು ಇರುತ್ತೆ, ಯಾರು ಕೆಲ್ಸಕ್ಕಾಗಿ ಹೋಗ್ತಾರೆ, ಆ ಜನ ಅದು ಇದು ಆಗತ್ತೆ. ಅವರು ಸತ್ತಿದ್ದಾರೆ ಅಥವಾ ಅವ್ರಿಗೆ ತುಂಬಾ ಏನಾದ್ರು ಬಹಳ ದೊಡ್ಡ ಇಂಜುರಿ ಆಗಿದ್ರೆ ಮತ್ತೆ ಬಹಳ ಕಷ್ಟ ಆಗ್ಬರುತ್ತೆ, ಆ ಫ್ಯಾಮಿಲಿ ಪೂರ್ತಿ ಫ್ಯಾಮಿಲಿ ಡಿಸ್ಟರ್ಬ್ ಆಗ್ಬರುತ್ತೆ.
ಸೊ ನಮ್ಮ ದೇಶದಲ್ಲಿ ಪ್ರತಿ ತಾಸ್ಗೆ 400 ಇದು ಪ್ರತಿ ದಿವಸ 417 ಜನ ಸಾಯ್ತಾ ಇದ್ದಾರೆ. 3 ನಿಮಿಷಕ್ಕೆ ಒಬ್ಬರು ಇದು ಹೌದು, 19 ಜನ ಒಂದು ತಾಸ್ಗೆ ಸಾಯ್ತಾ ಇದ್ದಾರೆ. 1 ಅವರ್ಗೆ 1 ಗಂಟೆಗೆ 19 ಜನ ಸಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ನಾವು ನೋಡಿದರೆ 34 ಜನ 2023ನೇ ಇಸ್ವಿಯಲ್ಲಿ 34 ಜನ ಪ್ರತಿ ದಿವಸ ಸತ್ತಿದ್ದಾರೆ. ಇದು ಸರಾಸರಿ ನಾವು ತಗೊಂಡ್ರೆ 2022ನೇ ಇಸ್ವಿಯಲ್ಲಿ 22 ಜನ ಇದ್ರು, 32 ಜನ 23ನೇ ಇಸ್ವಿಯಲ್ಲಿ 34 ಜನ ಅಲ್ಲಿ ಸತ್ತಿದ್ದಾರೆ. ಅದು ಕೂಡ ಇದು ಬ್ಯಾಂಗ್ಳೂರು ನಗರದಲ್ಲಿ ತುಂಬಾ ಜನ ಲಾಸ್ಟ್ ಇಯರ್ 915 ಜನ ಸುಮಾರು ಅದು ರಸ್ತೆ ಅಪಘಾತಗಳಲ್ಲಿ ಬ್ಯಾಂಗ್ಳೂರು ನಗರದಲ್ಲಿ ಸತ್ತಿದ್ದಾರೆ. ಆ ನಂತರ ಬೆಲ್ಗಾಂದಲ್ಲಿ ಜನ ಅದು 800ಕ್ಕಿಂತ ಅಲ್ಲಿ ಜನ ಸತ್ತಿದ್ದಾರೆ. ತುಮಕೂರಿನಲ್ಲಿ ಜನ ಸತ್ತಿದ್ದಾರೆ. ಬ್ಯಾಂಗ್ಳೂರು ಗ್ರಾಮಾಂತರದಲ್ಲಿ ಬಹಳ ಜನ ಸತ್ತಿದ್ದಾರೆ. ಸೊ ಇದು ಬ್ಯಾಂಗ್ಳೂರು ಒಂದು ಎಪಿ ಸೆಂಟರ್ ಹಾಗೆ ಇದೆ, ರಸ್ತೆ ಅಪಘಾತದ್ದು ಒಂದು ಎಪಿ ಸೆಂಟರ್ ಹಾಗೆ ಇದೆ. ಇದು ಸುತ್ತಮುತ್ತಲಿನ ಜಿಲ್ಲೆಗಳು ಇದೆ, ಅಲ್ಲಿ ಜಾಸ್ತಿ ಇದು ಆಗೋದು. ಇದು ಬಿಟ್ಟು ಮಾತ್ರ ಬೆಳಗಾಂ ಒಂದು ಇದೆ, ಸ್ವಲ್ಪ ಅಲ್ಲಿ ಒಂದು ರಸ್ತೆ ಅಪಘಾತ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗೋದು. ಬೆಳಗಾವಿ ಜಿಲ್ಲೆಯಲ್ಲಿ, ಯಾಕಂದ್ರೆ ಜಿಲ್ಲೆದು ಸೈಜ್ ತುಂಬಾ ದೊಡ್ಡದು ಇದೆ, ಆ ಒಂದು ಕಾರಣ ಇರಬೇಕು ನಮ್ಮ ಪ್ರಕಾರ. ಯಾಕಂದ್ರೆ ಬೇರೆ ಎಲ್ಲ ಜಿಲ್ಲೆಗಳು ಚಿಕ್ಕ ಆಗ್ಬಿಟ್ಟಿವೆ, ಆದ್ರೆ ಬೆಳಗಾವಿ ಜಿಲ್ಲೆ ಏನಿದೆ ಇದು ಬಹಳ ದೊಡ್ಡ ಜಿಲ್ಲೆ ಇವೆ. ಅದಕ್ಕಾಗಿ ಅಲ್ಲಿ ರಸ್ತೆ ಅಪಘಾತದ ಪ್ರಮಾಣ ಮತ್ತೆ ಸಾವಿನ ಪ್ರಮಾಣ ತುಂಬಾ ಜಾಸ್ತಿ. ಅದು ಬಿಟ್ರೆ ಇದೆಲ್ಲ ಅದು ಬಿಟ್ಟರೆ ವಿಶೇಷವಾಗಿ ಬ್ಯಾಂಗ್ಳೂರು ನಗರ, ಬ್ಯಾಂಗ್ಳೂರು ಗ್ರಾಮಾಂತರ, ತುಮಕೂರು, ಹಾಸನ, ಮಂಡ್ಯ, ರಾಮನಗರ ಇದು ಮೇನ್ ಇದು ಕಲ್ಪ್ರಿಟ್. ಇದಕ್ಕೆ ಆಕ್ಸಿಡೆಂಟ್ ಆಗೋದು, ಸಾವು ಆಗೋದು ಇದು ಏರಿಯಾನಲ್ಲಿ ಬಹಳ ಜಾಸ್ತಿ ಇಲ್ಲಿ. ಸರ್, ಈಗ ನೀವು ಇಲ್ಲಿ ಒಂದು 3 ಹಾಟ್ಸ್ಪಾಟ್ ಗಳನ್ನು ಗುರುತಿಸಿದ್ರೆ, ಅಂದ್ರೆ ಸಾವಿನ ಒಂದಷ್ಟು ಪ್ಲೇಸ್ಗಳು ಇಲ್ಲೇ ಆಗುತ್ತೆ ಅಂತ ಹೇಳಿ. ಸೊ ಈಗ ಆ ಪ್ಲೇಸ್ಗಳಲ್ಲಿ ಕಡಿಮೆ ಆಗಿದೆಯಾ ಹೇಗೆ ಅಂತ ಹೇಳಿ? ಈಗ ಆಗಿದೆ ನೋಡಿ, ಯಾಕಂದ್ರೆ ಕಳೆದ ತಿಂಗಳ 2 ಸಾವು ಅಷ್ಟೇ ಇದು ಆಗಿದೆ ಇಲ್ಲಿ. ಆನಂತರ ಆಕ್ಕಿಂತ ಹಿಂದೆ 6 ಆಗಿತ್ತು, ಮತ್ತೆ ಆಕ್ಕಿಂತ ಹಿಂದೆ 3 ಆಗಿತ್ತು. ಸೊ ಇತ್ತೀಚೆಗೆ ಇದು ಕಳೆದ 3-4 ತಿಂಗಳಿಂದ ಇದು ಬಹಳ ಸಾವಿನ ಪ್ರಮಾಣ ಅದು ಕಮ್ಮಿ ಆಗಿದೆ. ಅದು ನಮ್ಮ ಪ್ರಕಾರ ಅಪಘಾತದ ಪ್ರಮಾಣ ಇದು 0 ಆಗೋವರೆಗೆ ನಮ್ಮ ಪ್ರಕಾರ ನಾವು ಬಹಳ ಸಂತಸ ಪಡ್ಕೊಳ್ಳಕ್ಕೆ ಆಗಲ್ಲ. ಸರ್, ಈ ಟೈಮಲ್ಲಿ ಈಗ ನೀವೇ ಹೇಳಿದ್ರೆ ಯಾವ ರೀತಿಯಾಗಿ ಸಂಖ್ಯೆಗಳು ಕಡಿಮೆ ಆಗಿದೆ ಅಂತ ಹೇಳಿ, ಬಟ್ ನೀವು ಈ ರೀತಿಯಾದಂತಹ ಒಂದು ಐಡಿಯಾ ಏನಿದೆ, ಕ್ಯಾಮರಾಗಳಾಗಿರ್ಬೋದು, AI ಕ್ಯಾಮರಾಗಳಾಗಿರ್ಬೋದು, ಅಥವಾ ಸ್ಪೀಡ್ ಲಿಮಿಟ್ ನ ವಿಚಾರಗಳು, ಇದನ್ನ ಬೇರೆ ಕಡೆಗಳಿಗೂ ಕೂಡ ನೀವು ಅದನ್ನ ಆಲ್ರೆಡಿ ಅಪ್ರೂವ್? ಹೌದು. ಈಗ ಆಗಿದೆ ಈ 2024-25ನೇ ಇಸ್ವಿಯಲ್ಲಿ ನಾವು ಈಗ ಕನಕ್ಪುರ ರೋಡ್ ಇದೆ. ಸೊ ನಮ್ಮ ಇದು ಇಲ್ಲಿಂದ ಈ ಸೌತ್ ನಲ್ಲಿ ನಾವು ಆ ರೋಡ್ ಕೊಳ್ಳೆಗಾಲವರೆಗೆ ಹೋಗುತ್ತೆ. ಅದು ಕನಕ್ಪುರ ಆಗ್ಲಿ, ಕಗ್ಲಿಪುರ ಆಗ್ಲಿ, ಹಾರೋಹಳ್ಳಿ, ಕಗ್ಲಿಪುರ, ಕನಕ್ಪುರ, ಮಲ್ವಳ್ಳಿ ಆ ದಾಟ್ ರಸ್ತೆ ಹೋಗಿ ಅಲ್ಲಿ ಕೊಳ್ಳೆಗಾಲವರೆಗೆ ಅಲ್ಲಿ ಒಂದು ನಾವು ITMS ಪ್ರಾಜೆಕ್ಟ್ ನಾವೇನ್ ಕರಿತೀವಿ ಅದು ಅಲ್ಲಿ ಆಗಿದೆ. ಮತ್ತೆ ಅತ್ತಿಬೆಲೆವರೆಗೆ ಈ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೆಬ್ಗೋಡಿ, ಸೂರ್ಯನಗರ, ಆ ನಂತರ ಅತ್ತಿಬೆಲೆ ಆ ರೂಟ್ಗೆ ಆಗಿದೆ. ಮತ್ತೆ ಇಲ್ಲಿಂದ ಆವಳಹಳ್ಳಿ, KR ಪುರಂ, ಆವಳಹಳ್ಳಿ, ಹೊಸಕೋಟೆ, ಕೋಲಾರ ಆ ದಾರಿಗೆ ಕೂಡ ಆಗಿದೆ. ಮತ್ತೆ ನೆಲಮಂಗಲ ಇಂದ ಹಿಡಿದು ಮಾದನಾಯಕನಹಳ್ಳಿ, ನೆಲಮಂಗಲ, ದಾಬಸ್ಪೇಟೆ, ಕ್ಯಾತ್ಸಂದ್ರ, ಇದು ತುಮಕೂರು, ಕಳ್ಳಂಬೆಲ್ಲ, ಸಿರಾ ಅಲ್ಲಿವರೆಗೆ ಅದು ಕೂಡ ಇದು ಈಗ ಈ ವರ್ಷದ್ದು ಆಗೋದು. ಅದು ಈಗ ಅಲ್ಲಿನ ಜನರು ಕೂಡ ಈ ತರ ನಾವು ಓಡಾಡಬೇಕು. ಹೌದು. ಮತ್ತೆ ಅದು ಕ್ಯಾಮ್ರಾ ಒಂದ್ಸರ್ತಿ ಆಗಿದ ನಂತರ ಸೇಮ್ ಸಿಸ್ಟಮ್. ಮತ್ತೆ ಈಗ ಬ್ಯಾಂಗ್ಳೂರ್ ಮೈಸೂರು ಹೈವೇ ಕೂಡ ಮತ್ತೆ ಈ ವರ್ಷ 2 ಕೋಟಿದು ನಾವು ಇದು ಅಲ್ಲಿ ಕೆಲಸ ಇದು ಆಗತ್ತೆ. ಇಲ್ಲಿ 2 ಕೋಟಿದು ಇಲ್ಲಿ ಮತ್ತೆ ಕ್ಯಾಮ್ರಾಗಳು, ಮತ್ತೆ ವೇರಿಯಬಲ್ ಮೆಸೇಜಿಂಗ್ ಸಿಸ್ಟಮ್, ಅದು ಬೋರ್ಡ್ಗಳು ಅದು ಬರುತ್ತೆ. ಆ ನಂತರ ಪೊಲೀಸ್ ಇಲಾಖೆ ವತಿಯಿಂದ ಅವರು ಸೈನೇಜಸ್ ಕೂಡ ಹಾಕ್ಲಿಕ್ಕೆ ಅದು ಸರ್ಕಾರ ಏನಿದೆ ಅದು 25 ಲಕ್ಷ ಅದು ಕೂಡ ಸ್ಯಾಂಕ್ಷನ್ ಮಾಡಿದೆ. ಸೊ ಟೋಟಲ್ 3.25 crores ಮತ್ತೆ ಈ ವರ್ಷ ಕೂಡ ಈ ರೋಡ್ಗೆ ಇದೆ. ತುಮಕೂರು ರೋಡ್ಗೆ 5 ಕೋಟಿ ಇದೆ. ಕೊಳ್ಳೆಗಾಲ್ ಇದು ಕನಕ್ಪುರ ರೋಡ್ಗೆ 3 ಕೋಟಿ ಇದೆ. ಕೋಲಾರ್ ರೋಡ್ಗೆ 2 ಕೋಟಿ ಇದೆ. ಅದೇ ರೀತಿ ಅತ್ತಿಬೆಲೆ ರೋಡ್ಗೆ 1.5 ಕೋಟಿ. ಈ ರೀತಿ ಅದು ಸಾಕಷ್ಟು ಅದು ITMS ಪ್ರಾಜೆಕ್ಟ್ ನಾವು ಹೇಳ್ಬೋದು. ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ANPR ಕ್ಯಾಮ್ರಾ, ಮತ್ತೆ ಸ್ಪೀಡ್ ರಡಾರ್ ಸಿಸ್ಟಮ್, ಇದು ಎಲ್ಲ ಸೇರಿ ಎಲ್ಲ ಕಡೆ ನಾವು ಈ ಇಡೀ ಮಾತ್ರ ಬ್ಯಾಂಗ್ಳೂರ್ ಇಲ್ಲ, ಇದು ಬೇರೆ ಕಡೆ ಕೂಡ ಆಗ್ಬೇಕು. ಈ ರಾಜ್ಯದಲ್ಲಿ ಆಕ್ಚುಲಿ ಆಗ್ಬೇಕು. ಆ ರೀತಿ ಗುರಿ ಸರ್ಕಾರದ್ದು ಇದೆ. ಸರ್, ಈಗ ಇದು ನ್ಯಾಷನಲ್ ಹೈವೇ ಇರುವಂತಹ ಸಂದರ್ಭದಲ್ಲಿ ಸೊ ಈ ರೀತಿಯ ಒಂದು ರಾಜ್ಯದ ವಿಚಾರದಲ್ಲಿ ಅಥವಾ ನಮ್ಮ ಇಲ್ಲಿನ ಜನರ ಜೀವನವನ್ನ ಅಥವಾ ಜೀವವನ್ನು ಉಳಿಸುವಂತಹ ಪ್ರಯತ್ನದಲ್ಲಿ ಈ ರೀತಿಯಾದಂತಹ ಪ್ರಯತ್ನ ಮೊಟ್ಟ ಮೊದಲು ಅಂತ ಅನ್ಕೊಳ್ತೀವಿ. ಯಾಕಂದ್ರೆ ಏನಾದ್ರೂ ಇದೆ ನ್ಯಾಷನಲ್ ಹೈವೇ ಅಂತ ಹೇಳಿದ್ರೆ ಅದು ಅವರಿಗೆ ಸಂಬಂಧಪಟ್ಟದ್ದು, ನಮ್ಗೆ ಇಲ್ಲ, ಆ ತರದ್ದೇ ಬರುತ್ತೆ. ಬಟ್ ಈ ಸಂದರ್ಭದಲ್ಲಿ ನಿಮ್ಗೆ ಹೇಗೆ ಸಪೋರ್ಟ್ ಸಿಕ್ತು ಸರ್, ಅಥವಾ ಯಾವ ರೀತಿಯಾಗಿ ಇದನ್ನ ಮಾಡೋದಕ್ಕೆ ಪ್ರಯತ್ನ? ಈಗ ನೋಡಿ, ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸ್ಟೇಟ್ ರೋಡ್ ಸೇಫ್ಟಿ ಅಥಾರಿಟಿ ಇದೆ.
ಅದು ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಇದೆ. ಮತ್ತೆ ನಮ್ಮ DG ಇರ್ತಾರೆ, ನಮ್ಮ ಮಾನ್ಯ ಗೃಹ ಸಚಿವರು ಇರ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು. ಸೊ ಇದು ಎಲ್ಲರಿಗೆ ಗೊತ್ತಿರುತ್ತೆ. ಮತ್ತೆ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯಲ್ಲಿ ಕೂಡ ಹೇಳಿದ್ರು, ಬಹಳ ರಸ್ತೆ ಅಪಘಾತ ಜಾಸ್ತಿ ಆಗ್ತಾ ಇದೆ, DC-ಗಳು ಎಲ್ಲ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಅದು DC-ದು ಮೀಟಿಂಗ್ ನಲ್ಲಿ ಅವರೇ ಪ್ರಸ್ತಾಪ ಮಾಡಿದ್ರು. ಮತ್ತೆ ರಸ್ತೆ ಸುರಕ್ಷತಾ ಸಮಿತಿದು ಸಭೆಗಳು ಮಾಡಬೇಕು ಅದು ಹೇಳಿದ್ರು. ಸೊ ಈಗ ಇದು ಫಂಡ್ ಏನಿದೆ ರಸ್ತೆ ಸುರಕ್ಷತಾ ಸಮಿತಿಯಿಂದ, ಅದು ನಮ್ಗೆ ತುಂಬಾ ಅನುಕೂಲ ಆಯ್ತು. ಯಾಕಂದ್ರೆ ಅದರವಾಗಿ ಪೊಲೀಸ್ ಇಲಾಖೆಗೆ ಪ್ರತ್ಯೇಕವಾಗಿ ಈ ರಸ್ತೆ ಸುರಕ್ಷತೆ ಸಲುವಾಗಿ ಇಷ್ಟು ಫಂಡ್ ಬರ್ತಿರ್ಲಿಲ್ಲ. ಆ ಫಂಡ್ ಬಂದ ನಂತರ ಅದು ಬ್ಯಾಂಗ್ಳೂರ್ ನಗರಕ್ಕೆ 55 ಕೋಟಿ ಹೋಗುತ್ತೆ, ಮತ್ತೆ ಇಡೀ ರಾಜ್ಯಕ್ಕೆ ಇತರ ಕಡೆ 35 ಕೋಟಿ ಅದು ಅವ್ರಿಗೆ ಇರುತ್ತೆ. ಸೊ ನಾವು ಬೇರೆ ಬೇರೆ ಕಡೆ ಮತ್ತೆ ಕೆಲಸ ಮಾಡಕ್ಕೆ ಅದು ಅನುಕೂಲ ಆಗುತ್ತೆ ನಾವು ಹೇಳ್ಬೋದು. ಮತ್ತೆ ನಮ್ಮ ಎಲ್ಲ ಮೇಲಾಧಿಕಾರಿಗಳು ಆಗ್ಲಿ, ಗೃಹ ಸಚಿವರು ಆಗ್ಲಿ, ಮುಖ್ಯಮಂತ್ರಿಗಳು ಆಗ್ಲಿ, ಅವರಿಗೆ ಕೂಡ, ಯಾಕಂದ್ರೆ ಮುಖ್ಯಮಂತ್ರಿಗಳು ಫಸ್ಟ್ ಟೈಮ್ ಅವರೇ ಬಂದಿದ್ರು ಇಲ್ಲಿ 90 ಕಿಲೋಮೀಟರ್ ಮಂಡ್ಯ ಹತ್ರ ಒಂದು ಇನಾಗ್ರೇಟ್ ಇದು ನೋಡಕ್ಕೆ. ಆ ಕ್ಯಾಮ್ರಾ ಏನಿದೆ ಕಳೆದ ವರ್ಷ ಜುಲೈ ತಿಂಗಳಕ್ಕೆ ಅವರು ಬಂದಿದ್ರು. ಸೊ ಅವ್ರಿಗೆ ಕೂಡ, ಮತ್ತೆ ಅವ್ರದ್ದು ಊರು ಮೈಸೂರು ಇದೆ, ಅವರು ಕೂಡ ಪ್ರಯಾಣ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಈ ರಸ್ತೆ ಬಗ್ಗೆ ಗೊತ್ತಿದೆ. ಸೊ ಈ ಒಂದು ನಮ್ಮ ಪ್ರಕಾರ VIP ಹೈವೇ ಹಾಗೆ ಇದು ಆಗ್ಬಿಟ್ಟಿದೆ. ಅದ್ರ ಜೊತೆಗೆ ಸರ್, ಈಗ ನಾವೆಲ್ಲರೂ ಕೂಡ ಈಗ ವೆಹಿಕಲ್ ನಾರ್ಮಲ್ ಆಗಿ ಕಾರ್ಗಳಲ್ಲಿ ಇದ್ರಲ್ಲಿ ಹೋಗೋರ ಬಗ್ಗೆ ಒಂದಷ್ಟು ದಂಡ ಹಾಕೋದು ಅಥವಾ ಅವ್ರು ಕೂಡ ಈ ತರ ಪ್ರಾಬ್ಲಮ್ ಮಾಡಿದ್ದಾರೆ ಅಂತ ನೋಡ್ತೀವಿ. ಬಟ್ ನೀವು KSRTC ಬಸ್ ಚಾಲಕ ಮೊಬೈಲ್ ಅಲ್ಲಿ ಮಾತನಾಡ್ತಾ ಇದ್ರು ಅನ್ನೋದನ್ನ ಮೆನ್ಷನ್ ಮಾಡಿ ಈ ರೀತಿಯಾಗಿ, ಅದು ಯಾವುದೇ ಆಗಿರ್ಲಿ, ಗವರ್ಮೆಂಟ್ ವೆಹಿಕಲ್ ಗಳಾಗಿರ್ಲಿ ಅಥವಾ ಯಾರದೇ ಕಾರ್ಗಳಾದ್ರೂ ಕೂಡ, ಇಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಕಾನೂನು ಒಂದೇ ಅನ್ನೋದನ್ನ ತೋರಿಸಿದ್ರಿ. ಸೊ ಅಂತಹ ಸಂದರ್ಭದಲ್ಲಿ ಹೇಗ್ ಬಂತು ಅದು ರೆಸ್ಪಾನ್ಸ್ ಬಂತಾ ಸರ್? ಹೇಗೆ ಅವ್ರು ಕಟ್ಟಿದ್ರ ಆಮೇಲೆ? ಇಲ್ಲ, ನಾವು ಅದು ಒಂದು ಲೆಟರ್ ಕೂಡ, ಪತ್ರ ಕೂಡ ಬರ್ದಿದ್ದೀವಿ KSRTC MD ಈ ರೀತಿ ನಿಮ್ಗೆ ಈ ತಿಂಗಳ ಎಷ್ಟು ಜನ ವೈಲೇಟ್ ಮಾಡಿದ್ರೆ, ಈ ತಿಂಗಳ ಎಷ್ಟು ಜನ ವೈಲೇಟ್ ಮಾಡಿದ್ರೆ, ಈ ರೀತಿ ಇದು ನೀವು ದಂಡ ಕಟ್ಟಬೇಕಾಗದ ಅವ್ರಿಗೆ ಲೆಕ್ಕನೇ ಇಲ್ಲ ಅನ್ನೋ ತರ ಆಗ್ತಾ ಇತ್ತು ಜನರಿಗೆ. ಅದೇ ಒಂದು ಪ್ರಶ್ನೆ ಇತ್ತು, ಇವ್ರು ಏನ್ ಮಾಡಿದ್ರು ನಡೆಯುತ್ತೆ. ನಾವು ಅವ್ರಿಗೆ ಒಂದು ಪತ್ರ ಕೂಡ ಬರ್ದಿದ್ದೀವಿ 15 ದಿವಸ ಹಿಂದೆ. ಈ ರೀತಿ ಇದೆ, ಕೆಲವು ದಂಡ ಪಾವತಿ ಮಾಡಿದರೆ, ಆದ್ರೆ ಇನ್ನೂ ಬಹಳ ಜನ ಪಾವತಿ ಮಾಡ್ಬೇಕಾಗತ್ತೆ. ಸೊ ಅವರು ಪಾವತಿಸ್ಬೇಕು ಮತ್ತು ಅವ್ರ ಮೇಲೆ ಇದು ಇಲಾಖೆ ಕ್ರಮ ಕೂಡ ಜರುಗಿಸ್ಬೇಕು. ಅದ್ರ ಜೊತೆಗೆ ನಾವು ಇದು ಕೂಡ ಹೇಳಿದ್ದೀವಿ, ನಾವು ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಸೇಫ್ ಡ್ರೈವಿಂಗ್ ಬಗ್ಗೆ ತರಬೇತಿ ನೀಡೋದು ಆಗ್ಲಿ, ಅಥವಾ ಅವ್ರಿಗೆ ಇನ್ನೂ ಡ್ರೈವಿಂಗ್ ಬಿಹೇವಿಯರ್ ಇಂಪ್ರೂವ್ ಮಾಡೋದು ಆಗ್ಲಿ, ಇದಕ್ಕೆ ನಾವು ಸಿದ್ಧಿದ್ದೀವಿ ನಿಮ್ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ಮತ್ತೆ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ. ಅದು ಕೂಡ ನೀವು ನಮ್ಗೆ ಹೇಳಿ, ನಮ್ಮ ಅಧಿಕಾರಿಗಳು ಅದಕ್ಕೆ ಇದು ಮಾಡ್ತೇವೆ. ಯಾಕಂದ್ರೆ ಕೊನೆ ನೋಡಿ ಉದ್ದೇಶ ಏನಿದೆ, ಅವ್ರದ್ದು ಬಿಹೇವಿಯರ್ ಇಂಪ್ರೂವ್ ಆಗ್ಬೇಕು, ಅವ್ರು ದಂಡ ಕಟ್ಟಬೇಕು, ಇದು ನಮ್ದು ಇಲ್ಲ. ಸೊ KSRTC ಆಗ್ಲಿ, ಯಾರು ಆಗ್ಲಿ. ಸೊ ನಾವು ಪ್ಯಾರಲಲ್ ಆಗಿ, ಸಮಾನಾಂತರವಾಗಿ ನಾವು ಡ್ರೈವರ್ಸ್ಗೆ ಟ್ರೈನಿಂಗ್ ಕೊಡೋದು ಕೂಡ, ಒಂದು ಮಾಸ್ಟರ್ ಟ್ರೈನರ್ಸ್ ನಮ್ಮ ರಾಜ್ಯದಲ್ಲಿ 1,000 ಜನ ನಾವು ಟ್ರೈನ್ ಮಾಡಿದ್ದೀವಿ. ನಮ್ದು ನಾನು ADG ಟ್ರೈನಿಂಗ್, ನಾನು ಇದು ಕಾರಣ PDMS ಇದೊಂದು ಪೊಲೀಸ್ ಡ್ರೈವಿಂಗ್ ಮೋಟರ್ ಇದು ಸಿಸ್ಟಮ್ ಏನಿದೆ ಅಲ್ಲಿ, ಇದು ಮೋಟರ್ ಸ್ಕೂಲ್, ಪೊಲೀಸ್ ಡ್ರೈವಿಂಗ್ ಮೋಟರ್ ಸ್ಕೂಲ್, ಅಲ್ಲಿ ಟ್ರೈನಿಂಗ್ 1,000 ಜನ ಪೊಲೀಸ್ ಜನದು ಆಗಿದೆ. ಅವರು ಈಗ ಜಿಲ್ಲೆಗಳಲ್ಲಿ ಅವ್ರಿಗೆ ಇದು ಕೊಡ್ಬೇಕು.